ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಡೆದಂಥ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಡೆದಂಥ ಎಕ್ಸಾಮಿನೇಷನಲ್ಲಿ 200 ಮಾರ್ಕ್ಸ್ಗೆ 150ಗಿಂತ ಹೆಚ್ಚು ಕ್ವಶನ್ಸು ನಮ್ಮ ನೋಟ್ಸಿಂದ ಬಂದಿದ್ದಾವೆ. 200 ಕ್ವಶನ್ಸ್ಗೆ 150ಗಿಂತ ಹೆಚ್ಚಿನ ಕ್ವಶನ್ಸ್ಗಳು ನಮ್ಮ ನೋಟ್ಸ್ಗಿಂದ ಬಂದಿದ್ದಾವೆ. ವೆರಿ ಶಾರ್ಟ್ಲಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಸಮೇತ ಆಗ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆರಿ ಶಾರ್ಟ್ಲಿ ಆಗ್ತೀವಿ. KPSC ನೋಟ್ಸಲ್ಲಿ ಬ್ಯುಸಿ ಇರ್ತಕ್ಕಂಥ ಕಾರಣ ಹಾಗೆ ಲೆಕ್ಕ ಆಗ್ತದೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ, ಹಾಗೆ ಲೆಕ್ಕ ಆಗ್ತದೆ. ಸೊ 150 ದಾಟಿದ್ದಾವೆ. 150ಕ್ಕೂ ಹೆಚ್ಚು ಕ್ವಶನ್ಸ್ ಬಂದಿದ್ದಾವೆ. 200ಕ್ಕೆ 150 ದಾಟಿದೆ. ಸೊ ವೆರಿ ಶಾರ್ಟ್ಲಿ ದಾಖಲೆ ಸಮೇತ ಆಗ್ತೀವಿ. ವೆರಿ ಶಾರ್ಟ್ಲಿ ಸ್ವಲ್ಪ ಫ್ರೀ ಆದ ತಕ್ಷಣ ದಾಖಲೆ ಸಮೇತ ಆಗ್ತೀವಿ. ಸೊ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ವಾಟ್ಸಪ್ ನಂಬರ್ ಅಂತಲೇ ಹಾಕಿದ್ದೀನಿ ನೋಡಿ. ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನೋಟ್ಸ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಶಿಮೂಲ್ಗೂ ವೆರಿ ಶಾರ್ಟ್ಲಿ ಎಕ್ಸಾಮ್ ಇರುತ್ತೆ, ಕೂತ್ಕೊಂಡು ಓದಿ. ನೆಕ್ಸ್ಟ್ ಬಳ್ಳಾರಿನೂ ಅಷ್ಟೇ ವೆರಿ ಶಾರ್ಟ್ಲಿ ಎಕ್ಸಾಮ್ ಇರುತ್ತೆ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದಿ. ಯಾರೆಲ್ಲ ಓದಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ತಕ್ಷಣವೇ ಸ್ಟಾರ್ಟ್ ಮಾಡಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು, ಹೈ ಲೆವೆಲ್ ಸಕ್ಸಸ್ ಆಗಿದೆ. ವೀರಶೈವ ಕೋಆಪರೇಟಿವ್ ಬ್ಯಾಂಕಲ್ಲೂ ಹೈ ಲೆವೆಲ್ ಸಕ್ಸಸ್ ಆಗಿದೆ. ಹೈ ಲೆವೆಲ್ ಎಲ್ಲ ಸಬ್ಜೆಕ್ಟಲ್ಲೂ ಅದ್ಭುತವಾಗಿ ಬಂದಿದ್ದಾವೆ. ಪ್ಲಸ್ ಇಂಗ್ಲೀಷ್ನಲ್ಲೂ ಅಷ್ಟೇ ಫ್ರೀ ನೋಟ್ಸ್ ಇದೆಯಲ್ಲ, ಸುಮಾರು ಕ್ವಶನ್ಸ್ ಬಂದಿದ್ದಾವೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಯಾರಿಗಾರ ನೋಟ್ಸ್ ಪ್ರಿಂಟೆಡ್ ನೋಟ್ಸ್ ಅವೈಲೇಬಲ್ ಇದೆ, ಯಾರಿಗಾರ ಬೇಕಿದ್ದರೆ ತೆಗೆದುಕೊಂಡು ಓದಿ. ಇಲ್ಲಿ ಹೇಳಿದೆಲ್ಲ 6366996355 ಇದೇ ವಾಟ್ಸಪ್ ನಂಬರು. ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಬಳ್ಳಾರಿ ಶಿಮಲ್ನವರು ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸು ಕನ್ನಡ ಪ್ರಿಂಟೆಡ್ ನೋಟ್ಸ್ ಅವೈಲೇಬಲ್ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು. ಕಾನ್ಸ್ಟಿಟ್ಯೂಷನ್ನು ಪ್ರಿಂಟೆಡ್ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು. ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 Act 3000 ಕ್ವಶನ್ ಬ್ಯಾಂಕ್ ಇದೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಆರಾಮ್ಸೆ ಆಲ್ಮೋಸ್ಟ್ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಆಲ್ಮೋಸ್ಟ್ ಕಾನ್ಸ್ಟಿಟ್ಯೂಷನ್ನು ಅಷ್ಟೇ, ಕನ್ನಡನೂ ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. GK ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದೆ. GK ಎಂಥ ಕ್ಲಾಸಸ್ ಅವೈಲೇಬಲ್ ಇದೆ? ಕೇವಲ ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಅವೈಲೇಬಲ್ ಇದೆ, GK ಆ್ಯಂಡ್ ಕರೆಂಟ್ ಅಫೇರ್ಸು. ಇನ್ನು ಉಳಿದಂತೆ ಕನ್ನಡ, ಕಾನ್ಸ್ಟಿಟ್ಯೂಷನ್, ಕೋಆಪರೇಟಿವ್ ಕಂಪ್ಲೀಟ್ ಆಗಿ ಪ್ರಿಂಟೆಡ್ ನೋಟ್ಸ್ ಅವೈಲೇಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದಾವೆ, ತುಂಬ ವಿಡಿಯೋಸ್ ಇದಾವೆ. ಎಲ್ಲವೂ ದಾಖಲೆ ಸಮೇತ ಇದೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಎಲ್ಲವೂ ದಾಖಲೆ ಸಮೇತ ಇದೆ. ವಿತ್ ಪ್ರೂಫ್ ಹಾಕಿದ್ದೀವಿ. ಆ ವಿತ್ ಪ್ರೂಫ್ ನೋಡೋದ್ರಿಂದ ಸ್ಯಾಂಪಲ್ ನೋಟ್ಸ್ ನಿಮಗೆ ಕಾಣುತ್ತೆ, ಪ್ಲಸ್ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ ಅಂತ ಕಣ್ಣೆದುರುಗಡೆನೆ ಕಾಣುತ್ತೆ. ಅರ್ಥ ಆಯ್ತಲ್ಲ? ಅದು ನೋಡ್ಕೊಳ್ರಿ. ಅದು ನೋಡಿದ ನಂತರ ನೀವು ಯಾವ ನೋಟ್ಸ್ ಬೇಕು ಅದನ್ನು ವಾಟ್ಸಪ್ ನಂಬರ್ ಹೇಳಿದ್ನಲ್ಲ, ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ವೆರಿ ಶಾರ್ಟ್ಲಿ ಇದರ ದಾಖಲೆ ಸಮೇತ ಆಗ್ತೀವಪ್ಪ. ವೆರಿ ಶಾರ್ಟ್ಲಿ ಕನ್ನಡದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀವಿ. ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀವಿ. ಪ್ಲಸ್ ಕೋಆಪರೇಟಿವ್ನಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಸಪ್ರೇಟ್ ವಿಡಿಯೋ ಮಾಡಾಕ್ತೀವಿ. ಅರ್ಥ ಆಯ್ತಲ್ಲ? ಸಪ್ರೇಟಾಗಿ ಮಾಡಾಕ್ತೀವಿ. ಸ್ವಲ್ಪ ದಿನ ಟೈಮ್ ಬೇಕು. ಕನ್ನಡ ನಿಮ್ಮ ಇದು KPSC KE ನೋಟ್ಸಲ್ಲಿ ಬ್ಯುಸಿ ಇರ್ತಕ್ಕಂಥ ಕಾರಣ ಅದು ಮುಗಿಬೇಕು. ಅದು ಮುಗಿದ ತಕ್ಷಣ ಮಾಡಾಕ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ. ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ಟೈಮ್ ವೇಸ್ಟ್ ಮಾಡಿಬಿಡಿ. ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ನೆಕ್ಸ್ಟ್ ಇನ್ನು ನಿಮ್ಮ ಕಮೆಂಟ್ಸ್ ಇನ್ನೇನಿಲ್ಲ. ದಯವಿಟ್ಟು ಯಾರೇ ತುಂಬ ಮೆಸೇಜಸ್ ಬರ್ತಿದ್ದಾವೆ ಶಿಮೂಲ್ ಆ್ಯಂಡ್ ಬಳ್ಳಾರಿ DCC ಬ್ಯಾಂಕು ಅದಕ್ಕೆ. ಸೊ ಅವ್ರಿಗೆ ನೋಟ್ಸ್ ಬೇಕು ಅಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ವಿಡಿಯೋ ಬರುತ್ತಲ್ಲ, ಪಾಠಶಾಲಾ ವಿಡಿಯೋಸ್ ಓಪನ್ ಆಗುತ್ತಲ್ಲ ಯೂಟ್ಯೂಬಲ್ಲಿ, ಅದರ ಕೆಳಗಡೆ ಬಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇರ್ತವೆ. ಅದೆಲ್ಲವನ್ನು ನೋಡಿ ತದನಂತರ ಅವಶ್ಯಕತೆ ಇದೆ ಅಂದರೆ ಒಂದು ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತೀವಪ್ಪ. ಅರ್ಥ ಆಯ್ತಲ್ಲ? ಅವಶ್ಯಕತೆ ಇದೆ ಅಂದರೆ ಅಷ್ಟೇ ಮೆಸೇಜ್ ಮಾಡಬೇಕು. ಅನ್ವಾಂಟೆಡ್ ಮೆಸೇಜಸ್ ದಯವಿಟ್ಟು ಮಾಡಬೇಡಿ. ಬ್ಯುಸಿ ಇರ್ತೀವಿ. ಅದ್ರ ಬದಲು ಕೂತ್ಕೊಂಡು ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಹೈ ಲೆವೆಲ್ ಸಕ್ಸಸ್ ಆಗಿದೆ ನೋಟ್ಸು. ಮಂಡ್ಯ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಬೆಂಗಳೂರು DCC ಬ್ಯಾಂಕ್ ಆಗಿರ್ಬೋದು, ಆಮೇಲೆ ನಿಮ್ಮ ಯಾವುದು ರಾಯಚೂರ್ದಾಗಿರ್ಬೋದು, ಆಮೇಲೆ ಜಮಖಂಡಿದಾಗಿರ್ಬೋದು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಆಲ್ಮೋಸ್ಟ್ ವಿಡಿಯೋಸು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾವೆ. ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಈ ಎಕ್ಸಾಮ್ಸಲ್ಲಿ ಅಂತ ಲಾಸ್ಟ್ ಇಯರ್ ನಡೆದಂಥವು ಎಲ್ಲವೂ ಇದೆ. ಎಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾವೆ. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ದು 150+ ಕ್ವಶನ್ಸು ಬಂದಿದ್ದಾವೆ. 150+ ಕ್ವಶನ್ಸ್ ಬಂದಿದ್ದಾವೆ. 200ಗೆ 150+ ಕ್ವಶನ್ಸ್ ಬಂದಿದ್ದಾವೆ. ಕೂತ್ಕೊಂಡು ಓದ್ಕೊಳ್ಳಿ. ಯಾವ ಥರ ಓದಬೇಕು? ಲೈನ್ ಟು ಲೈನ್ ಓದಬೇಕಪ್ಪ. ಮತ್ತೆ ಹೇಳ್ತಾ ಇದ್ದೀನಿ, ನೋಟ್ಸ್ ಎಷ್ಟು ಜನ ಸಾವಿರಾರು ಜನ ತೆಗೆದುಕೊಂಡಿರ್ತಕ್ಕಂಥವ್ರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ಲೈನ್ ಟು ಲೈನ್ ಓದಬೇಕು. ಲೈನ್ ಟು ಲೈನ್ ಓದಿ. ದಯವಿಟ್ಟು ಲೈನ್ ಟು ಲೈನ್ ಓದಿ. ಅರ್ಥ ಆಗುತ್ತಲ್ಲ?
ಹೈ ಲೆವೆಲ್ ಸಕ್ಸಸ್ ಆಗಿದೆ ನೋಟ್ಸು. ಲೈನ್ ಟು ಲೈನ್ ಓದಿ. ಲೈನ್ ಟು ಲೈನ್ ಓದಬೇಕಾ? ಕಡ್ಡಾಯವಾಗಿ ಲೈನ್ ಟು ಲೈನ್ ಓದಲೇಬೇಕು. ಲೈನ್ ಟು ಲೈನ್ ಓದಿದ್ರೆ 100% ಸಕ್ಸಸ್ ಆಗ್ತೀರ. 100% ಗ್ಯಾರಂಟಿ ಇದೆ ಸಕ್ಸಸ್ ಆಗ್ತೀರ. ಅರ್ಥ ಆಯ್ತಲ್ಲ? ಲೈನ್ ಟು ಲೈನ್ ಓದಿ, ಯಾವುದು ಸ್ಕಿಪ್ ಮಾಡಿಬಿಡಿ. ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ನೋಟ್ಸು, ಟೆಕ್ಸ್ಟ್ ಬುಕ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಟೈಪ್ಡ್ ಕಾಪಿ ನೋಟ್ಸು. ಸೊ ಅಚ್ಚುಕಟ್ಟಾಗಿ ಲೈನ್ ಟು ಲೈನ್ ಬಾಯಟ್ ಮಾಡಿಬಿಟ್ರೆ ಬೆಟರ್ ಆಪ್ಷನ್. ಬಾಯಟ್ ಮಾಡಿಬಿಡಿ. ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ ಸಿಲೆಬಸ್, ಎಲ್ಲ ಆಲ್ಮೋಸ್ಟ್ ಏನೇ ಕೇಳಿದ್ರು ಕವರೇಜ್ ಆಗಿದೆ. ಈಸಿಯಾಗಿ ಸ್ಕೋರ್ ಆಗುತ್ತೆ. ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಕನ್ನಡ ಹೈ ಲೆವೆಲ್ ಸಕ್ಸಸ್ ಆಗಿದೆ. ಪ್ಲಸ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಂತೂ ಏನು ಹೇಳಿದ್ವು ಅವೇ ಬಂದಿದ್ದಾವೆ. ಕೂತ್ಕೊಂಡು ಓದ್ಕೊಳ್ರಿ, ಕೂತ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ. ಮತ್ತು ಇನ್ನೂ ಒಂದು ಸತಿ ಹೇಳ್ತೀನಿ, ದಯವಿಟ್ಟು ಲೈನ್ ಟು ಲೈನ್ ಓದಿ. ಲೈನ್ ಟು ಲೈನ್ ಓದಿ. ಲೈನ್ ಟು ಲೈನ್ ಗೊತ್ತಿರಬೇಕು. ಅಷ್ಟು ಹೆವಿ ನೋಟ್ಸು ಲೈನ್ ಟು ಲೈನ್ ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೋಗಿ. ಆಲ್ಮೋಸ್ಟ್ ನಿಮ್ಮ ಪೇಪರ್ ಕವರೇಜ್ ಆಗಿರುತ್ತೆ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಗಮನ ಓದೋ ಕಡೆ ಇರಲಿ. ಯಾವುದೇ ಕಾರಣಕ್ಕೂ ಶಾರ್ಟ್ ಪೀರಿಯಡ್ ಇದೆ. ಯಾವುದ್ರದ್ದು? ಶಿಮುಲ್ದು ಅಂಡ್ ಬಳ್ಳಾರಿ ಡಿ ಸಿ ಬ್ಯಾಂಕ್. ಜಾಸ್ತಿ ದಿನ ಟೈಮ್ ಇಲ್ಲ. ಕೂತ್ಕೊಂಡು ಓದ್ಕೊಳ್ರಿ. 1 ಮಂತ್ ಹಾಕ್ಕೊಳ್ರಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 1 ಮಂತ್ ಟೈಮ್ ಟೇಬಲ್ ಹಾಕ್ಕೊಳ್ರಿ. ನಿಮ್ಮ ಒಂದು ಅಂದಾಜು ಹೇಳ್ತಾ ಇರ್ತಕ್ಕಂಥದ್ದು 30 ಡೇಸ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. 10 ಡೇಸ್ ಸ್ಪ್ಲಿಟ್ ಮಾಡ್ಕೊಳ್ಳಿ. 10 ಡೇಸ್ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್, 10 ಡೇಸ್ ಕನ್ನಡ, 10 ಡೇಸ್ ಕಾನ್ಸ್ಟಿಟ್ಯೂಷನ್. ಮುಗಿತಲ್ಲ ಇಲ್ಲಿಗೆ. ಇನ್ನು ಡೈಲಿ ಅದ್ರ ಜೊತೆನಲ್ಲಿ GK ಪ್ಲಸ್ ಇಂಗ್ಲೀಷ್ 2 ಅವರ್ಸ್ ನೋಡ್ಕೊಂಡು ಹೋದರೆ ಮುಗಿದೋಗುತ್ತೆ. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ. ಇದೇ ಮೆಥಡ್ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.